ಹಾಯ್ ಹಲೋ ನಮಸ್ಕಾರ TV9 ಡಿಜಿಟಲ್ಗೆ ಸ್ವಾಗತ. ನಾನು ನಿಮ್ಮ ಅಣ್ಣಪ್ಪ ಬಾರ್ಕಿ. ನಾನಿವತ್ತು ಹಾವೇರಿ ಜಿಲ್ಲೆಯ ಕೆರೆಗಳ ಚಿತ್ರಣ ಹೇಗಿದೆ, ಇಲ್ಲಿರುವ ಅನ್ನದಾತರ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ಹೇಳ್ತಾ ಹೋಗ್ತೀನಿ. ಪ್ರಮುಖವಾಗಿ ಇಲ್ಲಿ ಹಾವೇರಿ ಜಿಲ್ಲೆಯಲ್ಲಿ 2058 ಕೆರೆಗಳು ಇರುವಂಥದ್ದು. ಪ್ರಮುಖವಾಗಿ 4 ನದಿಗಳೇ ಇರ್ತವೆ. ತುಂಗಭದ್ರಾ ಮತ್ತು ವರದಾ, ಕುಮದ್ವತಿ, ಧರ್ಮ ಅಂತೇಳಿ 4 ಪ್ರಮುಖ ನದಿಗಳು ಹರಿತಾ ಇರುವಂಥದ್ದು. ಇಲ್ಲಿ ಗಮನಿಸಬೇಕಾಗಿದ್ದು ಏನಂತಂದರೆ ಹಾವೇರಿ ಜಿಲ್ಲೆಯಲ್ಲಿ ಈ ಬಾರಿ ವಾಡಿಕೆಗಿಂತ ಕಡಿಮೆ ಮಳೆಯಾಗಿದೆ. ಹೀಗಾಗಿ ಇಲ್ಲಿರುವಂಥ ಕೆರೆಗಳು ಸಂಪೂರ್ಣವಾಗಿ ಖಾಲಿ ಇರುವಂಥದ್ದು. ಹಾವೇರಿ ಜಿಲ್ಲೆಯಲ್ಲಿರುವಂಥ 4 ಪ್ರಮುಖ ನದಿಗಳ ಪೈಕಿ ಏನು ತುಂಗಾ ಮೇಲ್ದಂಡೆ ಮತ್ತು ವರದಾ ನದಿಯಿಂದ ಈಗ ಏತ ನೀರಾವರಿ ಮೂಲಕ ಕೆರೆಗಳಿಗೆ ನೀರು ಹರಿಸಬೇಕಾಗಿತ್ತು. ಆದರೆ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದ ಈಗ ಇಲ್ಲಿರುವಂಥ ಕೆರೆಗಳು ಬಹುತೇಕವಾಗಿ ಖಾಲಿಯಾಗಿರುವಂಥ, ಅದರಲ್ಲೂ 128 ಕೆರೆಗಳು ಮಾತ್ರ ಸಂಪೂರ್ಣವಾಗಿ ಖಾಲಿಯಾಗಿರುವಂಥದ್ದು. ಈಗ ನಡು ಮಳೆಗಾಲದಲ್ಲೇ ಈ ಪರಿಸ್ಥಿತಿ ಇದ್ದರೆ ಬೇಸಿಗೆ ಸಂದರ್ಭದಲ್ಲಿ ಗುಬ್ಬಿ ಕುಡಿಲಿಕ್ಕೂ ನೀರು ಇರದಂಥ ಪರಿಸ್ಥಿತಿ ನಿರ್ಮಾಣವಾಗುತ್ತೆ ಅಂತೇಳಿ ರೈತರು ಆತಂಕಕ್ಕೆ ಒಳಗಾಗಿರುವಂಥದ್ದು. ಈ ಬಗ್ಗೆ ಇಲ್ಲಿರುವಂಥ ರೈತ ಹೋರಾಟಗಾರರು ಪದೇ ಏನು ಏತ ನೀರಾವರಿ ಯೋಜನೆ ಮೂಲಕ ಕೆರೆ ತುಂಬ ಯೋಜನೆಯನ್ನು ಚಾಲನೆಗೊಳಿಸಬೇಕು. ಈಗ ತುಂಗಭದ್ರಾ ಆಗಿರ್ಬೋದು, ವರದಾ ನದಿ ತುಂಬಿ ಹರಿತಾ ಇದೆ. ಇವಾಗ ಏತ ನೀರಾವರಿ ಯೋಜನೆಯ ಮುಖಾಂತರ ಕೆರೆಗಳನ್ನು ತುಂಬಿಸಬೇಕು ಅಂತೇಳಿ ಒತ್ತಾಯ ಮಾಡಿದರೂ ಕೂಡ ಇಲ್ಲಿರುವಂಥ UTP ಅಧಿಕಾರಿಗಳ ನಿರ್ಲಕ್ಷ್ಯ ಮತ್ತು ಸಣ್ಣ ನೀರಾವರಿ ಇಲಾಖೆಯ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಕೆರೆಗಳು ತುಂಬ್ತಾ ಇಲ್ಲ. ಯಾಕೆ ಕೆರೆಗಳು ತುಂಬ್ತಾ ಇಲ್ಲ ಅಂದರೆ ಸಣ್ಣ ನೀರಾವರಿ ಇಲಾಖೆಯ ಏನು ಏತ ನೀರಾವರಿ ಯೋಜನೆಗಳಿದ್ದಾವೆ, ಆ ಏತ ಯೋಜನೆಗಳಿಗೆ ಏನು ಕರೆಂಟ್ ಬಿಲ್ಲನ್ನೇ ಕಟ್ಟಿಲ್ಲ. ಹೀಗಾಗಿ ಸಂಪರ್ಕವನ್ನು ಕಡಿತಗೊಳಿಸಿದೆ. ಹೀಗಾಗಿ ಅಲ್ಲಿ ಏತ ನೀರಾವರಿ ಯೋಜನೆಗಳು ಏನು ನೀರು ಹರಿತಾ ಇಲ್ಲ. ಪ್ರಮುಖವಾಗಿ ಹಾವೇರಿ ಜಿಲ್ಲೆಯಲ್ಲಿ ವರದಾ ನದಿಗೆ ಬಸಾಪುರ ಏತ ನೀರಾವರಿ ಇರ್ಬೋದು, ಹೊಂಕಣ ಏತ ನೀರಾವರಿ ಇರ್ಬೋದು, ಕೂಸ್ನೂರು ಏತ ನೀರಾವರಿ ಇರ್ಬೋದು, ಇಲ್ಲೇ ಸೌನೂರು ಏತ ನೀರಾವರಿ ಇರ್ಬೋದು. ಈ ಏತ ನೀರಾವರಿ ಮುಖಾಂತರ ಕೆರೆಗಳಿಗೆ ನೀರು ಹರಿಸುವ ಜೊತೆಗೆ ಕುಡಿಯೋ ನೀರಿಗೂ ಕೂಡ ಇದು ಅನುಕೂಲ ಆಗಿತ್ತು. ಹೀಗಾಗಿ ಪದೇ ಇಲ್ಲಿರುವಂಥ ರೈತರು ಒತ್ತಾಯ ಮಾಡಿದರೂ ಕೂಡ ನೀರು ಹರಿಸುವಂಥ ಕೆಲಸವನ್ನು ಇಲ್ಲಿರುವಂಥ ಅಧಿಕಾರಿಗಳು ಮಾಡಿಲ್ಲ. ಹೀಗಾಗಿ ರೈತರು ಆಕ್ರೋಶವನ್ನು ಹೊರಗಾಗ್ತಾ ಇರುವಂಥದ್ದು. ಕೆರೆಯಲ್ಲಿ ಕೂತು ಪ್ರತಿಭಟನೆ ಮಾಡುವಂಥ ಕೆಲಸಕ್ಕೂ ಕೂಡ ಮಾಡ್ತಾ ಇರೋದು. ನೂತನವಾಗಿ ಸಚಿವರಾದಂಥ ರುದ್ರಪ್ಪ ಲಮಾಣಿಯವರು ಕೂಡ ಏನು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಸಭೆಯನ್ನು ನಡೆಸಿದರು, ಅಧಿಕಾರಿಗಳ ಸಭೆಯನ್ನು ನಡೆಸಿದರು. ಬರ ಸಮೀಕ್ಷೆ ಮಾಡುವಂಥ ವೇಳೆಯಲ್ಲಿ ಪ್ರಮುಖವಾಗಿ ಆದ್ಯತೆ ಕೊಡಬೇಕಾಗಿದ್ದು ಕೆರೆ ತುಂಬಿಸಲಿಕ್ಕೆ ಆದ್ಯತೆಯನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅಧಿಕಾರಿಗಳಿಗೆ ಸೂಚನೆ ನೀಡಿದರೂ ಕೂಡ ದಪ್ಪ ಚರ್ಮದ ಅಧಿಕಾರಿಗಳು ಎಚ್ಚೆತ್ತುಕೊಂಡಿಲ್ಲ. ಇನ್ನೂ ಕೂಡ ಕೆರೆಗಳು ಖಾಲಿ ಇರುವುದು. ಇಲ್ಲಿ ಪ್ರಮುಖವಾಗಿ ಹಾವೇರಿ ಜಿಲ್ಲೆಯಲ್ಲಿ 14 ಕೆರೆಗಳು ಮಾತ್ರ ಸಂಪೂರ್ಣವಾಗಿ ತುಂಬಿ ಕೋಡಿ ಬಿದ್ದಿರುವಂಥದ್ದು. ಉಳಿದ ಬಹುತೇಕ ಕೆರೆಗಳು ಕೂಡ ಖಾಲಿ ಇರುವಂಥದ್ದು. ಹೀಗಾಗಿ ರೈತರ ಆಕ್ರೋಶ ಒಂದೇ, ಬೇಸಿಗೆಯಲ್ಲಿ ನೀರಾತಾದರೆ ಜಾನುವಾರುಗಳಿಗೆ ಯಾವ ರೀತಿ ನಾವು ಕುಡಿಯುವ ನೀರನ್ನು ಕೊಡಬೇಕು, ಗುಳೆ ಹೋಗುವಂಥ ಪರಿಸ್ಥಿತಿ ನಿರ್ಮಾಣವಾಗುತ್ತೆ ಎನ್ನುವಂಥ ನಿಟ್ಟಿನಲ್ಲಿ ಆಕ್ರೋಶವನ್ನು ಕೂಡ ಹಾಕಿರೋದು. ಏನು ಮೀಟಿಂಗ್ ನಡೆಯುವಂಥ KDP ಮೀಟಿಂಗ್ ನಡೆಯುವಂಥ ಸಂದರ್ಭದಲ್ಲಿ ಸಚಿವರು ಹೇಳಿದ್ದಕ್ಕೆ ತಲೆ ಆಡಿಸುವಂಥ ಅಧಿಕಾರಿಗಳು ಸ್ಥಳಕ್ಕೆ ಹೋಗಿ ಕೆರೆ ತುಂಬಿಸುವಂಥ ಕೆಲಸ ಮಾಡೋದಿಲ್ಲ ಅನ್ನುವಂಥ ಮಾತುಗಳನ್ನು ಇವತ್ತು ಕೂಡ ಕೆರೆಮತ್ತಳ್ಳಿ ಗ್ರಾಮದಲ್ಲಿ ರೈತರು ಕೆರೆಮತ್ತಿ ಗ್ರಾಮದ ಕೆರೆಯಲ್ಲಿ ನಡು ಕೆರೆಯಲ್ಲಿ ಕೂತು ಆಕ್ರೋಶವನ್ನು ಹೊರಹಾಕಿದರು. ಇವತ್ತೇನಾದರೂ ನೀರು ಬಿಡಲಿಲ್ಲ ಅಂತಂದರೆ ನಾಳೆ ನಾವು UTP ಕಚೇರಿಗೆ ಮುತ್ತಿಗೆ ಹಾಕ್ತೀವಿ ಅನ್ನುವಂಥ ಆಕ್ರೋಶವನ್ನು ಕೂಡ ಹಾಕಿರೋದು. ಪ್ರಮುಖವಾಗಿ ಹಾವೇರಿ ಜಿಲ್ಲೆ ಕೃಷಿ ಪ್ರಧಾನ ಜಿಲ್ಲೆ. ಇಲ್ಲಿ ಕೃಷಿಯನ್ನೇ ನಂಬಿಕೊಂಡು ಜನರು ಕೆಲಸವನ್ನು ಮಾಡ್ತಾ ಇರುವಂಥ ಜೀವನವನ್ನು ನಡೆಸ್ತಾ ಇರುವಂಥದ್ದು. ಇವರ ಜೀವನಾಡಿ ಅಂತಂದರೆ ಕೆರೆ ತುಂಬಿದರೆ ಮಾತ್ರ ಇವರು ಅಂತರ್ಜಲ ವೃದ್ಧಿ ಆಗುತ್ತೆ, ಏನು ಬೇಸಿಗೆ ಬೆಳೆಯನ್ನು ಬೆಳಿಬೋದು, ಜೊತೆಗೆ ಜಾನುವಾರುಗಳಿಗೆ ನೀರು ಸಿಗಲೇಬೇಕು. ಯಾಕಂದರೆ ಕೃಷಿ ಜೊತೆಗೆ ಹೈನುಗಾರಿಕೆಯನ್ನು ನಂಬಿಕೊಂಡು ಇರುವಂಥ ಹಾವೇರಿ ಜಿಲ್ಲೆಗೆ ಪ್ರತಿ ಬಾರಿಯೂ ಕೂಡ ಪೆಟ್ಟಿನ ಮೇಲೆ ಪೆಟ್ಟು ಬರ್ತಾ ಇರೋದು. ಒಂದು ಬಾರಿ ಅತಿವೃಷ್ಟಿ ಆದರೆ ಇನ್ನೊಂದು ಬಾರಿ ಅನಾವೃಷ್ಟಿ ಆಗುತ್ತೆ. ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರದಿಂದ ನೀರಾವರಿ ಯೋಜನೆಗೆ ಕೋಟಿ ಹಣ ಬಂದರೂ ಕೂಡ ಅದು ಹೊಳೆಯಲ್ಲಿ ಹೋಮ ಮಾಡಿದಂತೆ, ಹೊಳೆಯಲ್ಲಿ ಹುಣಸೆ ಹಣ್ಣು ತೊಳೆದಂಥ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಹಾಗಾಗಿ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಬೇಕು ಅನ್ನುವಂಥ ಮಾತುಗಳನ್ನು ರೈತರು ಹೇಳ್ತಾ ಇರುವಂಥದ್ದು. ಜೊತೆಗೆ ಕೃಷಿ ಪ್ರಧಾನ ಜಿಲ್ಲೆ, ಇಲ್ಲಿ ರೈತರ ಆತ್ಮಹತ್ಯೆ ಕೂಡ ಹೆಚ್ಚಾಗ್ತಿರೋದು. ಯಾಕೆ ಆತ್ಮಹತ್ಯೆ ಆಗ್ತಾ ಇದ್ದಾವೆ ಅಂದರೆ ತಾವು ಬೆಳೆದಂಥ ಬೆಳೆ ಕೈಗೆ ಸಿಗಲ್ಲ. ಈ ಬಾರಿಯೂ ಕೂಡ ಮುಂಗಾರು ಆರಂಭದಲ್ಲಿ ಬಿತ್ತನೆ ಸಂದರ್ಭದಲ್ಲಿ ಉತ್ತಮವಾದಂಥ ಬೆಳೆ ಬಿತ್ತನೆಯಾಗಿ ಬೀಜ ಮೊಳಕೆ ಹೊಡೆದ ನಂತರ ಕೈ ಕೊಡ್ತೀವಿ. ಈಗ ಆಗಸ್ಟ್ನಲ್ಲಿ ಮಳೆ ಬಂದಂಥ ಹಿನ್ನೆಲೆಯಲ್ಲಿ ಈಗ 4 ನದಿಗಳು ತುಂಬಿದ್ದಾವೆ. ಈ ತುಂಬಿದಂಥ ನೀರನ್ನು ಕೆರೆಗಳಿಗೆ ಬಿಟ್ಟುಕೊಂಡ್ರೆ ನಮಗೆ ಬೇಸಿಗೆಯಲ್ಲಿ ಜಾನುವಾರುಗಳಿಗೆ ಕುಡಿಯಲಿಕ್ಕೆ ನೀರು ಸಿಗುತ್ತೆ, ಅಂತರ್ಜಲ ಹೆಚ್ಚಾಗುತ್ತೆ ಅಂದರೂ ಕೂಡ ಇದಕ್ಕೆ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಿಲ್ಲ ಅನ್ನುವಂಥ ಆಕ್ರೋಶವನ್ನು ಹಾಕ್ತಾ ಇರುವಂಥದ್ದು. ಒಟ್ಟಾರೆ ಹಾವೇರಿ ಜಿಲ್ಲೆಯ ಅನ್ನದಾತರ ಪರಿಸ್ಥಿತಿ ಏನಾಗಿದೆ ಅಂದರೆ ಪ್ರತಿ ಬಾರಿಯೂ ಸಾವಿನ ಮನೆ ಕದ ತಟ್ಟುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಹಾವೇರಿ ಜಿಲ್ಲೆಯನ್ನು ಬರಗಾಲದ ಜಿಲ್ಲೆ
ಬರಪೀಡಿತ ಜಿಲ್ಲೆ ಏನಲ್ಲ, ಯಾವುದು ಮಳೆ ನೀರಿನ ಮೂಲ ಇಲ್ಲದಂಥ ಜಿಲ್ಲೆ ಅಲ್ಲ. 4 ಪ್ರಮುಖ ನದಿಗಳಿದ್ದಾವೆ, 2000ಕ್ಕೂ ಅಧಿಕ ಕೆರೆಗಳಿದ್ದಾವೆ. ಇವನ್ನು ತುಂಬಿಸಿದರೆ ರೈತರ ಜೀವನ ಬಂಗಾರ ಆಗುತ್ತೆ. ರೈತರು ಸಾವಿನ ಮನೆ ಕದೆ ತಟ್ಟುವ ಮುನ್ನ ಈ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾರ ಅನ್ನೋದನ್ನು ಕಾದು ನೋಡಬೇಕಾಗಿದೆ.